ಹಲೋ ಸ್ಟೂಡೆಂಟ್ಸ್, ಸೊ ಇವತ್ತು ನಿಮಗೆ ನಾ ಹೇಳ್ಕೊಡ್ತೇನೆ ಹೇಗಪ್ಪ ಆನ್ಸರ್ ಶೀಟ್ ಅನ್ನ ಬರಿಬೇಕು, ಮತ್ತೆ ನಿಮ್ದು ಓವರ್ ವ್ಯೂ ಏನು, ಯಾಕೆ ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ ಏನ್ ನೀವು ಮಾಡಬೇಕು, ಮತ್ತೆ ನಿಮ್ದು ಟೋಟಲ್ ಓವರ್ ವ್ಯೂ ಮೀನ್ಸ್ ಎಷ್ಟು ಟೋಟಲ್ ಮಾರ್ಕ್ಸ್ ಇದೆ, ನಿಮ್ದು ಯಾವ ತರ ಕ್ವಶನ್ ಪೇಪರ್ ಬರುತ್ತೆ, ನೀವು ಯಾವ ತರ ಆನ್ಸರ್ ಶೀಟ್ ನಲ್ಲಿ ಬರಿಬೇಕು ಅದನ್ನ ನಿಮಗೆ ನಾ ಸ್ಯಾಂಪಲ್ ಮಾಡಿ ಇವತ್ತು ಹೇಳ್ಕೊಡ್ತೇನೆ. ಸೊ ಬಿ ಸೀರಿಯಸ್ ರೈಟ್ ನಾವ್, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಸ್ಟಡೀಸ್ ನಲ್ಲಿ. ಅಷ್ಟಂದ್ರೇನೆ ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೋದು. ಎಂಜಾಯ್ಮೆಂಟ್ ಬಿಡಬೇಕು. ಯು ನೀಡ್ ಟು ಸ್ಟಾರ್ಟ್ ಸ್ಟಡಿಂಗ್. ವೆನ್ ಯು ಸ್ಟಾರ್ಟ್ ಸ್ಟಡಿಂಗ್ ದಟ್ ಟೈಮ್ ಓನ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಯುವರ್ ಸೀರಿಯಸ್ನೆಸ್. ಎಲ್ಲಿ ನೀವು ಲ್ಯಾಕ್ ಬಿಹೈಂಡ್ ಆಗ್ತಿದ್ದೀರಾ, ಎಲ್ಲಿ ನಾನು ಏನ್ ಕುಂತ್ ಓದ್ಬೇಕು ಅನ್ನೋದು ಐಡಿಯಾ ಗೊತ್ತಾಗೋದು ಯಾವಾಗ ಕುಂತ್ ಸೀರಿಯಸ್ ಆಗಿ ಓದ್ತೀರಾ ಅವಾಗಷ್ಟೇ, ತಿಳಿತಾ? ಸೊ ಇವತ್ತಿನ ಟಾಪಿಕ್ ಚೆನ್ನಾಗಿ ಕುಂತ್ ಕೇಳಿ, ಅದು ಬಹಳ ಯೂಸ್ಫುಲ್ ಆಗುತ್ತೆ. ನಾಟ್ ಓನ್ಲಿ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್, ಫಾರ್ ಯುವರ್ ಪ್ರಿಪರೇಟರಿ ಎಕ್ಸಾಮ್ಸ್ ಆಲ್ಸೋ. ಸೊ ನಿಯರೆಸ್ಟ್ ಒನ್ ಯಾವುದು? ಪ್ರಿಪರೇಟರಿ ಎಕ್ಸಾಮ್ಸ್, ರೈಟ್? ಸೊ ಪ್ರಿಪರೇಟರಿ ಎಕ್ಸಾಮ್ಸ್ ಗನ್ನ ಫುಲ್ ಸಪೋರ್ಟ್ ಆಗಬೇಕು. ನಿಮಗೆ ಹೇಗ್ ಬರೀಬೇಕಾ ಪ್ರಿಪರೇಟರಿ ಎಕ್ಸಾಮ್ಸ್ ಅನ್ನ? ಬಿಕಾಸ್ ಪ್ರಿಪರೇಟರಿ ಎಕ್ಸಾಮ್ ಅಂದ್ರೆ ಏನ್ ಗೊತ್ತು, ನೀವೀಗ ಮೇನ್ ಎಕ್ಸಾಮ್ ಹೋಗಕ್ಕಿಂತ ಮೊದಲು, ಇಲ್ಲ ಮೇನ್ ರೇಸ್ ಹೋಗಕ್ಕಿಂತ ಮೊದಲು ಪ್ರಾಕ್ಟೀಸ್ ಮಾಡ್ತಾರಲ್ಲ, ರೈಟ್? ಸೊ ಪ್ರಾಕ್ಟೀಸ್ ಮಾಡ್ತಿಲ್ಲ. ಈಗ ಅಕಸ್ಮಾತ್ ಯಾವ್ದಾರ ಸ್ಟೇಟ್ ಲೆವೆಲ್ ಹೋದ್ರಪ್ಪ, ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಹೋಗ್ತಿದಾರ, ಸೊ ಅಲ್ಲ ಹೋಗೋದ್ ಮುಂಚೆ ನೀವ್ ಏನ್ ಮಾಡ್ತಾರ, ಯು ಪೀಪಲ್ ವಿಲ್ ಸಿಟ್ ಇನ್ ಪ್ರಾಕ್ಟೀಸ್, ರೈಟ್? ಸೊ ಏನ್ ಆ ಪ್ರಾಕ್ಟೀಸ್ ಸೆಷನ್ ಇದೆಯಲ್ಲ, ಸೇಮ್ ಅದೇ ಪ್ರಾಕ್ಟೀಸ್ ಸೆಷನ್ ತರಾನೇ ಪ್ರಿಪರೇಟರಿ ಎಕ್ಸಾಮ್ಸ್. ಮೇನ್ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ಸ್ಗೆ ಹೇಗ್ ಬರಿಬೇಕು, ಹೇಗ್ ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕಂದ್ರೆ ಯು ಪೀಪಲ್ ನೀಡ್ ಟು ರೈಟ್ ದ ಪ್ರಿಪರೇಟರಿ ಎಕ್ಸಾಮ್ಸ್ ಪ್ರಾಪರ್ಲಿ. ನಿಮ್ಗೆ ಎಲ್ಲ ಐಡಿಯಾ ಗೊತ್ತಾಗಬೇಕು. ನೀವು ಎಲ್ಲಿ ಕಡಿಮೆ ಬೀಳ್ತಿದ್ದೀರಾ, ನಾನು ಎಲ್ಲಿ ಬೆನಿಫಿಟ್ಸ್ ಜಾಸ್ತಿ ಹಾಕ್ಬೇಕು, ನಾನು ಎಲ್ಲಿ ಪವರ್ ಜಾಸ್ತಿ ಹಾಕ್ಬೇಕು, ನನ್ನ ತಲೆ ಎಲ್ಲ ಓಡಿಸ್ಬೇಕಪ್ಪ, ಅವನ್ನೆಲ್ಲ ನಿಮ್ಗೆ ಯಾವಾಗ ಗೊತ್ತಾಗೋದು? ವೆನ್ ಯು ಪೀಪಲ್ ವಿಲ್ ರೈಟ್ ಪ್ರಿಪರೇಟರಿ ಎಕ್ಸಾಮ್ಸ್, ದಾಟ್ ಆಲ್ಸೋ ಬೈ ಸೀರಿಯಸ್ಲಿ. ಸೊ ಜಸ್ಟ್ ಆಟವಾಗಿ ತಗೋಬೇಡಿ ಅದನ್ನ. ಸೊ ಯು ಪೀಪಲ್ ನೀಡ್ ಟು ಬಿ ವೆರಿ ವೆರಿ ಸೀರಿಯಸ್ ರಿಗಾರ್ಡಿಂಗ್ ಯುವರ್ ಪ್ರಿಪರೇಟರಿ ಎಕ್ಸಾಮ್ಸ್. Clear? So if in case you're very new to the channel, fast ಆಗಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೇದಾಂತ SSLC ಗೆ, ಮತ್ತೆ ಲೈಕ್ ಬಟನ್ ಅನ್ನ ಹಿಟ್ ಮಾಡಿ, ಆಯ್ತಾ? ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಥಿಂಗ್ ಇಸ್ ಎಕ್ಸಾಮ್ ಸ್ಟ್ರಕ್ಚರ್ ಓವರ್ ಹೇಗಿದೆ. ಓಕೆ, ಎಕ್ಸಾಮ್ ಸ್ಟ್ರಕ್ಚರ್ ಓವರ್ ವ್ಯೂ ಹೇಗಿದೆ ಅಂದ್ರೆ, ಫಸ್ಟ್ ಥಿಂಗ್ ಇಸ್ 625 ಮಾರ್ಕ್ಸ್ ಇದೆ ಟೋಟಲ್ ಆಗಿ, ಥಿಯರಿ ಪ್ಲಸ್ ಇಂಟರ್ನಲ್ಸ್ ಇದೆ. ಕ್ಲಿಯರ್? 625 ಮಾರ್ಕ್ಸ್ ನಲ್ಲಿ ಥಿಯರಿನೂ ಇನ್ಕ್ಲೂಡ್ ಆಗುತ್ತೆ, ಇಂಟರ್ನಲ್ ಮಾರ್ಕ್ಸ್ ಇನ್ಕ್ಲೂಡ್ ಆಗುತ್ತೆ, ರೈಟ್? ಸೊ ಅದಾದ ತಕ್ಷಣ ಪೇಪರ್ಸ್ ಫಾಲೋ ಲೈಕ್ ಪಾರ್ಟ್ ಎ, ಪಾರ್ಟ್ ಬಿ ಅಂಡ್ ಪಾರ್ಟ್ ಸಿ. ಕ್ಲಿಯರಾ? ಸೊ ಪಾರ್ಟ್ ಎ ನಾನು ನಿನ್ನೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಂತ ವಿಡಿಯೋ ಮಾಡಿದ್ದೆ, ಹೋಗಿ ಚೆಕ್ ಮಾಡಿ ನಮ್ಮ ವೇದಾಂತ SSLC ನಲ್ಲಿ. ಅಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ನಿಮಗೆ ಪ್ರಾಪರ್ ಆಗಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ತೋರಿಸಿ ಯಾವ ತರ ಪಾರ್ಟ್ಸ್ ಇದೆ, ಮತ್ತೆ ಏನ್ ರೂಲ್ಸ್ ಇದಾವೆ ಪೇಪರ್ ಸಾಲ್ವ್ ಮಾಡೋಕ್ಕಿಂತ ಮೊದಲು, ಆನ್ಸರ್ ಶೀಟ್ ಬರೆಯೋಕ್ಕಿಂತ ಮೊದಲು ಏನಪ್ಪ ರೂಲ್ಸ್ ಇದೆ ಅನ್ನೋದು ಎಲ್ಲ ಮೆನ್ಷನ್ ಮಾಡಿದ್ದೇನೆ. ಹೋಗಿ ಚೆಕ್ ಮಾಡಿ ಅದನ್ನ, ವಿಡಿಯೋನ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಹೇಗೆ ನೀವು ಪ್ರಿಪೇರ್ ಮಾಡ್ಕೋಬಹುದು ಮಾಡೆಲ್ ಕ್ವಶನ್ ಪೇಪರ್ಗೆ. ಕ್ಲಿಯರಾ? ಸೊ ನೆಕ್ಸ್ಟ್ ಪಾರ್ಟ್ ಎ, ಪಾರ್ಟ್ ಬಿ ಅಂಡ್ ಪಾರ್ಟ್ C is there in every question paper in all the subject. Clear? Next, based on the KCEB blueprint plus the model papers, 2025 and 2026 format is been decided. So 2025 ಮತ್ತು 2026 format ಅನ್ನ ಹೇಗೆ ಡಿಸೈಡ್ ಮಾಡಿದ್ದಾರೆ? Based on the model paper of which they have provided you. ನಿನ್ನೆ ನಾನು ಒಂದು ಮಾಡೆಲ್ ಕ್ವಶನ್ ಪೇಪರ್ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಮೆನ್ಷನ್ ಮಾಡಿದ್ದೇನೆ ಯಾವ ತರ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಹೋಗಿ ಚೆಕ್ ಮಾಡಿ, ಡೌನ್ಲೋಡ್ ಮಾಡಿ ಫಾಸ್ಟ್ ಆಗಿ. ಸೊ ಆ ಮಾಡೆಲ್ ಕ್ವಶನ್ ಪೇಪರ್ಸ್ ನಲ್ಲಿ ಆ ಸೇಮ್ ಮಾಡೆಲ್ ಕ್ವಶನ್ ಪೇಪರ್ ಫಾರ್ಮೆಟ್, ಬ್ಲೂ ಪ್ರಿಂಟ್, 1 ಮಾರ್ಕ್ಸ್ ಕ್ವಶನ್ ಎಲ್ಲಿಂದ ಬರುತ್ತೆ, 2 ಮಾರ್ಕ್ಸ್ ಕ್ವಶನ್ ಎಲ್ಲಿಂದ ಬರುತ್ತೆ, ಅವು ಎಲ್ಲ ಸೇಮ್ ಅದೇ ತರ ಮೇನ್ ಬೋರ್ಡ್ ಎಕ್ಸಾಮ್ಸ್ ನಲ್ಲಿ ಇರುತ್ತೆ. 2 ಎಕ್ಸಾಮ್ ನಲ್ಲಿ, ಎಕ್ಸಾಮ್ 1 ಅಂಡ್ ಎಕ್ಸಾಮ್ 2. ಇನ್ ಬೋತ್ ದ ಎಕ್ಸಾಮ್ಸ್ ಇಟ್ಸ್ ಕ್ಲಿಯರ್ ದಾಟ್ ನೀವು ಯಾವ ತರ ಬ್ಲೂ ಪ್ರಿಂಟ್ ಕೊಟ್ಟಿದ್ದೀರಾ, ಅವ್ರು ಪ್ರೊವೈಡ್ ಮಾಡಿದಾರಾ, ಅದು ಯಾರು KCEB ದವರು ಯಾವ ತರ ಬ್ಲೂ ಪ್ರಿಂಟ್ ಅನ್ನ ಪ್ರೊವೈಡ್ ಮಾಡಿದಾರಾ, ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಪ್ರೊವೈಡ್ ಮಾಡಿದಾರಲ್ಲ, ಸೇಮ್ ಅದೇ ತರ ಮೇನ್ ಬೋರ್ಡ್ ಎಕ್ಸಾಮ್ಸ್ ಆಫ್ 1 and 2 ಇಸ್ ಗೋಯಿಂಗ್ ಟು ಕಮ್. ಕ್ಲಿಯರ್? ನೆಕ್ಸ್ಟ್ ಥಿಂಗ್ ಇಸ್ ಪೇಪರ್ ಫಾರ್ಮೆಟ್ ಬ್ರೇಕ್ ಡೌನ್ ಹೇಗಿರುತ್ತೆ. ಪಾರ್ಟ್ ಎ ನಲ್ಲಿ MCQs ಇರುತ್ತೆ ಅಂಡ್ 1 ಮಾರ್ಕ್ಸ್ ಡೈರೆಕ್ಟ್ ರೀಕಾಲ್ ಇರುತ್ತೆ. ಕ್ಲಿಯರಾ? ಸೊ ಸೈನ್ಸ್ ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಸೈನ್ಸ್ ನಲ್ಲಿ ನಿಮ್ಗೆ ಎಸ್ಟರ್ಡೇ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇಟ್ ಆಲ್ರೆಡಿ, ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಪಾರ್ಟ್ ಎ ನಲ್ಲಿನೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಕ್ವಶನ್ ಆನ್ಸರ್ಸ್, 1 ಮಾರ್ಕ್ಸ್ ಕ್ವಶನ್ಸ್, 5 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಬರುತ್ತೆ. ಬಿಕಾಸ್ ಸೈನ್ಸ್ ನಲ್ಲಿ ಪಾರ್ಟ್ ಎ ನಲ್ಲಿ ಫಿಸಿಕ್ಸ್ ಇರುತ್ತೆ, ಪಾರ್ಟ್ ಬಿ ನಲ್ಲಿ ಕೆಮಿಸ್ಟ್ರಿ ಇರುತ್ತೆ, ಪಾರ್ಟ್ ಸಿ ನಲ್ಲಿ ಬಯಾಲಜಿ ಇರುತ್ತೆ. ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಲಿವಿಂಗ್ ದಟ್ ಅದರ್ ಸಬ್ಜೆಕ್ಟ್ಸ್ ವಿಲ್ ಬಿ ಇನ್ ದಿಸ್ ಫಾರ್ಮ್. Clear? So part A, that is going to be MCQs plus 1 marks direct questions will be present. Clear? Part B nalli short answers, that is 2 to 3 marks questions, reasoning questions and numerical problems also will be present. From electricity chapter, from those all chapters you are going to receive a numerical problems also. Clear? So this is very very important. You need to be very very serious about these things. So 2 marks question numerical kelala anta ತಲೆಯಲ್ಲಿ ಇಟ್ಕೋಬೇಡಿ, they will ask it.
Clear? Next, long descriptive answers, 4 to 5 marks questions, diagrams and applications, all these things will be in the part C. Diagrams yavadave, application based questions, so means what? They are all included LBA based questions. So usually we are discussing right now all these things, no? We are discussing all these things, no? This all the things are going to be based on what? LBA. Clear? LBA is the main format what you people need to do it. ಕ್ಲಿಯರ್? LBA ನಲ್ಲಿ ಯಾವ ಕ್ವಶನ್ಸ್ ಕೊಟ್ಟಿದ್ದಾರೆ, ಯಾವ ತರ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ, ಅವನು ಕುಂತ್ ಓದ್ಲೇಬೇಕು, ಅವ್ರ ಮೇಲೆನೆ ಕ್ವಶನ್ಸ್ ಬೀಳೋದು. ಆಯ್ತಾ? ಸೊ ಈಗ ಮ್ಯಾಮ್ LBA ಮಾಡ್ತಿದ್ದೀರಾ, ಪ್ಲೀಸ್ ಕ್ವಶನ್ ಅನ್ನು ಸಾಲ್ವ್ ಮಾಡಿ ಅಂತೀರಾ. ಸೊ ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ವಿತ್ ದ ಸೋಷಿಯಲ್ ಸೈನ್ಸ್ LBA ಕ್ವಶನ್ಸ್. ಹೋಗಿ ಫಾಸ್ಟ್ ಆಗಿ ಎಲ್ಲ ವಿಡಿಯೋಸ್ ಅನ್ನ ನೋಡಿ, ಕ್ವಶನ್ಸ್ ಅನ್ನ ನೋಟ್ ಡೌನ್ ಮಾಡಿ, ಕುಂತ್ ಅನ್ನ ಆನ್ಸರ್ಸ್ ಅನ್ನು ಪ್ರಾಕ್ಟೀಸ್ ಮಾಡಿ. ಈಗ ಎಷ್ಟು ಸೀರಿಯಸ್ನೆಸ್ ತೋರಿಸ್ತಾರ ಅಷ್ಟು ನಿಮ್ದು ರಿಸಲ್ಟ್ಸ್ ಬರುತ್ತೆ. ಸೊ ಅದಕ್ಕೆ ಹಿಂದ್ ಉಳಿಬೇಡಿ, ಈಗ ಸದ್ಯ ಸ್ಟಾರ್ಟ್ ಮಾಡಿ. ನೀವು ಯಾವಾಗ ಈ ವಿಡಿಯೋ ನೋಡ್ತಿದಾರಲ್ಲ ಆ ಟೈಮ್ನಲ್ಲಿ ಫಾಸ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾವ್ಯಾವ ವಿಡಿಯೋಸ್ ಕೊಟ್ಟಿದ್ದೇನೆ ಆ ವಿಡಿಯೋಸ್ ಅನ್ನ ಕುಂತ್ ಸ್ಟಡಿ ಮಾಡಿ. ಎಲ್ಲ ಕ್ವಶನ್ಸ್ ಎಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ನಾವು ನಿಮಗೆ ಮಿಡ್ ಟರ್ಮ್ಸ್ ಅಲ್ಲಿ ಸಪೋರ್ಟ್ ಮಾಡಿದ್ವಿ, ಈಗೂ ನಿಮಗೆ ಸಪೋರ್ಟ್ ಮಾಡ್ತೇವೆ, ನಾವು ಪ್ರಿಪರೇಟರಿ ನಲ್ಲೂ ನಾವು ಸಪೋರ್ಟ್ ಮಾಡ್ತೇವೆ. ಇಫ್ ಯು ಪೀಪಲ್ ವಿಲ್ ಸಪೋರ್ಟ್ ಮೀ, ಸೊ ಮೇಕ್ ಶೋರ್ ಯು ಪೀಪಲ್ ವಿಲ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ದಿಸ್ ಚಾನಲ್ ವಿತ್ ಎವ್ರಿ ಒನ್ so that your friends also will get to know. Clear? Next comes what? ಹೇಗೆ ಕ್ವಶನ್ ಆನ್ಸರ್ಸ್ ಅನ್ನ ಬರಿಬೇಕಪ್ಪ. ಓಕೆ, ಹಾಗಂದ್ರೆ ಇಲ್ಲಿ ಕ್ಲಿಯರ್ ಹೇಳ್ತಿದ್ದೇನೆ ನೋಡಿ. ಸೊ ಯು ಪೀಪಲ್ ನೀಡ್ ಟು ಮೆನ್ಷನ್ ದ ಕ್ವಶನ್ ನಂಬರ್. ಓಕೆ, ಕ್ವಶನ್ ನಂಬರ್ ಅನ್ನ ಮೆನ್ಷನ್ ಮಾಡಬೇಕು ಪ್ರಾಪರ್ ಆಗಿ, ತಿಳಿತಾ? ಲೈಕ್ ಆಫ್ಟರ್ ದಟ್ ಇಫ್ ಇನ್ ಕೇಸ್ ಅದರಲ್ಲಿ ಆಪ್ಷನ್ಸ್ ಇದೆ ಲೈಕ್ ABCD ಅಂತ. ಸೊ ಅದರಲ್ಲಿ A ಅಂತ ಫಸ್ಟ್ ಬರಿಬೇಕು, ಆಮೇಲೆ B, ಆಮೇಲೆ C, ಆಮೇಲೆ D. ಯು ನೀಡ್ ಟು ಮೆನ್ಷನ್ ಆಲ್ ದ ABCD. Clear? So when you people will mention it in this way, that time only you're going to get it. You are not going to write your paper in this way like an idiot. Clear? So ಮ್ಯಾಮ್ ಏನ್ ಮ್ಯಾಮ್ ಬೈತಿದಾರಲ್ಲ, ಹೀಗೆ ಯಾಕೆ ಬೈತಿದೇನಪ್ಪ? ನಿಮಗ್ ಬೈತಿರೋದು ಅದ್ರ ಸಲುವಾಗಿ, ಬಿಕಾಸ್ ಸ್ವಲ್ಪ ಹುಡುಗರು ಹೀಗೆ ಬಂದ್ಬಿಡ್ತಾರೆ. ಹೀಗೆ ಬರ್ಕೊಂಡ್ ಬಂದ್ಬಿಟ್ರೆ ಹೇಗಪ್ಪ ಮಾರ್ಕ್ಸ್ ಬೀಳುತ್ತೆ, ರೈಟ್? ಸೊ ಯು ಕ್ಯಾನ್ ಜಸ್ಟ್ ಸಿ, ಯಾರೋ ಒಬ್ರು ಒಂದ್ ಮೆನ್ಷನ್ ತೆಗಿತಾರೆ, ದಿಸ್ ಪರ್ಸನ್ ಇಸ್ ದಿಸ್. ಸ್ವಲ್ಪ ಹುಡುಗರು ಏನಂತೂ ಮಾಡ್ತಾರೆ ಗೊತ್ತಾ, ಲಾಸ್ಟ್ ಏನ್ ಬರ, ಮ್ಯಾಮ್ ಐ ವಾಸ್ ನಾಟ್ ಏಬಲ್ ಟು ರೀಡ್ ಎನಿಥಿಂಗ್, ಐ ವಾಸ್ ನಾಟ್ ವೆಲ್, ಪ್ಲೀಸ್ ಪಾಸ್ ಮಿ ದಿಸ್ ಟೈಮ್. ಸೊ ಈ ತರ ಬರೆಯೋದು ಸ್ಟುಪಿಡಿಟಿ ಬಿಟ್ಟಬೇಡಿ, ಇಟ್ ಇಸ್ ನಾಟ್ ಗೋನಾ ವರ್ಕ್. Clear? So you should be very serious about your studies. You should be very much serious about your presentation. ನೀವು ಯಾವ ತರ ಪ್ರೆಸೆಂಟೇಷನ್ ಅನ್ನ ಮಾಡ್ತಾರಲ್ಲ ಪೇಪರ್ ನಲ್ಲಿ, ಆ ತರ ನಿಮಗೆ ಆನ್ಸರ್ಸ್ಗೆ ಮಾರ್ಕ್ಸ್ ಬೀಳುತ್ತೆ. ನೀವು ಪ್ರೆಸೆಂಟೇಷನ್ ಸರಿ ಇರಲಿಲ್ಲ, ಮಾರ್ಕ್ಸ್ ಬೀಳಲ್ಲ. even though the answer is correct, you are not going to get your marks. So be serious, I'm telling you people now itself. So next comes what? Answering hacks for the high marks is, start with the easy high mark questions like 4 to 5 marks. Okay, ನಿಮಗೆ ಅನಿಸ್ತಿದೆ ಅಪ್ಪ, ಈಗಂತೂ ಗೌರ್ಮೆಂಟ್ ದವರು ಆಲ್ರೆಡಿ ಕೊಟ್ಟಿದ್ದಾರೆ 3 hours 15 minutes exam paper ಇರುತ್ತೆ, right? You people will be having how much? 3 hours 15 minutes, right? 15 minutes ಇರುತ್ತೆ. ಸೊ ಈ 3 hours 15 minutes ನಲ್ಲಿ ಈವಾಗ ನೀವ್ ಏನ್ ಮಾಡ್ತೀರಾ, ಕ್ವಶನ್ ಪೇಪರ್ ಅನ್ನ ರೀಡ್ ಮಾಡ್ತೀರಾ. ಯು ಪೀಪಲ್ ಆರ್ ಗೋಯಿಂಗ್ ಟು ರೀಡ್ ದ ಕ್ವಶನ್ ಪೇಪರ್. ಡೋಂಟ್ ನೆಗ್ಲೆಕ್ಟ್ ದಿಸ್ ಥಿಂಗ್. ಕ್ಲಿಯರ್? ಸೊ ಸ್ವಲ್ಪ ಮಂದಿಗೆ ಪ್ಯಾನಿಕ್ನೆಸ್ ಆಗುತ್ತೆ, ಐ ಅಗ್ರಿ, ಬಟ್ ಸ್ವಲ್ಪ ಮಂದಿ ಪ್ಯಾನಿಕ್ ಆಗಬೇಡಿ. ಟ್ರೈ ಟು ಬಿ calm yourself first when you get the question paper, that you motivate yourself telling that I can do it, I have that knowledge, I have learned it, I have read it, so I'm going to do it. ಸೊ I'm going to do it ಅಂತ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಕ್ವಶನ್ ಪೇಪರ್ ನಲ್ಲಿ ಏನು ಕನ್ಫ್ಯೂಷನ್ ಆಗಲ್ಲ, ಟೆನ್ಷನ್ ಆಗಲ್ಲ, ಆಯ್ತಾ? ಸೊ ಪ್ಯಾನಿಕ್ ಸ್ವಲ್ಪ ಹುಡುಗರು ಮಾಡ್ತಾರೆ. ಅವ್ರಿಗೆ ಯಾರು ಪ್ಯಾನಿಕ್ ಮಾಡ್ಕೋತಿದಾರಲ್ಲ ಅವ್ರಿಗೆ ಹೇಳ್ತಿದ್ದೆ ನಾನು ಸೀರಿಯಸ್ ಆಗಿ. ನಿಮಗೆ ಅಷ್ಟು ಅನಿಸ್ತಿದೆ ಅಪ್ಪ, ನಾ ಪೇಪರ್ ನೋಡಿದ ತಕ್ಷಣ, ಕ್ವಶನ್ ನೋಡಿದ ತಕ್ಷಣ ಪ್ಯಾನಿಕ್ ಆಗ್ತೇನೆ ಅಂತ, ನೋಡ್ಬೇಡಿ ಕ್ವಶನ್. So ಹುಡುಗರು almost 90% of the students are not going to get panic. Their curiosity will be there, like what type of a question has been asked and which questions I know. ಆ ಕ್ವಶನ್ ಪೇಪರ್ ನಲ್ಲಿ ಯಾವ್ಯಾವ ಕ್ವಶನ್ಸ್ ನನಗೆ ಗೊತ್ತಿದೆ ಅಪ್ಪ, ಅವ್ನು ನಾನು ಫಸ್ಟ್ ಬರೀತೇನೆ, ಆಮೇಲೆ ಉಳಿದಿದ್ದು ನೋಡ್ಕೊಳ್ಳೋಣ ಅಂತ ಹುಡುಗರು ಇರ್ತಾರೆ. ಕ್ಲಿಯರ್? ಆ ಹುಡುಗರಿಗೆ ಕೇಳಿ ಏನ್ ಮಾಡೋದಂದ್ರೆ, ಫಸ್ಟ್ ಯಾವ್ದು ನಿಮಗೆ ಈಸಿ ಅನಿಸ್ತಿದೆ ಅಪ್ಪ, ಹೈ ಮಾರ್ಕ್ಸ್ ಕ್ವಶನ್ ಲೈಕ್ 4 to 5 marks ನಲ್ಲಿ ನಿಮಗೆ ಅನಿಸ್ತಿದೆ ನಂಗೆ ಈ ಕ್ವಶನ್ ಬರುತ್ತೆ, ನಂಗೆ ಕ್ಲಿಯರ್ ಆಗಿ ಗೊತ್ತಿದೆ ಕ್ವಶನ್ ಅನ್ನ, ನಾ ಆನ್ಸರ್ ಅದನ್ನ ಕ್ಲಿಯರ್ ಆಗಿ ಬರಿಬಹುದು, ಬರೆದ್ಬಿಡಿ. ಟೆನ್ಷನ್ ತಗೋಬೇಡಿ, ನಾ ಫಸ್ಟ್ ಇಂದ ಬರಿಬೇಕಂತ, ಬರೆದ್ಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ನಾ ಹೇಗ್ ಮೆನ್ಷನ್ ಮಾಡಿದ್ದೇನೆ ಆ ತರ ಬರೆದ್ಬಿಟ್ರೆ ಸಾಕು. ತಿಳಿತಾ? ರೋಮನ್ ನಂಬರ್ ಶುಡ್ ಬಿ ಮೆನ್ಷನ್ಡ್ ಅಂಡ್ ದ ಕ್ವಶನ್ ನಂಬರ್, ಇಫ್ ದ ಸಬ್ ಕ್ವಶನ್ಸ್ ಆರ್ ದೇರ್ ABCD, ಮತ್ತೆ ಆ ABCD ಅನ್ನು ಮೆನ್ಷನ್ ಮಾಡಿ ಸಾಕು, ಅಷ್ಟೇ.
ಆಯ್ತಾ. ನೆಕ್ಸ್ಟ್ ಬಾಕ್ಸ್ ಫೈನಲ್ ಆನ್ಸರ್ಸ್, ಲೇಬಲ್ ದ ಡಯಾಗ್ರಾಮ್ಸ್ ಅಂಡ್ ಯೂಸ್ ದ ಕೀವರ್ಡ್ಸ್. ಕೀವರ್ಡ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವಾಗ ಕೀವರ್ಡ್ಸ್ ಅನ್ನು ಯೂಸ್ ಮಾಡ್ತಾರಲ್ಲ ಅದು ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ. ಕ್ಲಿಯರಾ? ಕೀವರ್ಡ್ಸ್ ಅನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅದನ್ನ ಹೇಳ್ತೇನೆ ನಿಮಗೆ. ಸೊ ಯಾವ್ದೋ ಒಂದು ಸೆಂಟೆನ್ಸ್ ಇದೆ, ಅದರಲ್ಲಿ ಒಂದು ವರ್ಡ್, ಆ ವರ್ಡ್ ಇದ್ದಿರಲಿಲ್ಲ ಅಂದ್ರೆ ಆ ಸೆಂಟೆನ್ಸ್ ಕಂಪ್ಲೀಟ್ ಆಗಲ್ಲ, ಮತ್ತೆ ಆ ಸೆಂಟೆನ್ಸ್ಗೆ ವ್ಯಾಲ್ಯೂನೇ ಇರಲ್ಲ. ಆಯ್ತಾ? ಸೊ ಆ ಕೀವರ್ಡ್ ಯಾರು ಚೆಕ್ ಮಾಡ್ತಿರ್ತಾರಲ್ಲ ಪೇಪರ್ ಅವ್ರು ನೋಡ್ತಾರೆ. If they'll see that word, that's not necessary to sit and read the whole question. Some teachers will be like that when they will be correcting that paper. ಆಯ್ತಾ? ಫಸ್ಟ್ ನೋಡ್ತಾರೆ ಅವರು ಕೀವರ್ಡ್ಸ್ ಇದೆನಾ ಆ ಲೆಸನ್ ನಲ್ಲಿ, ಆ ಕ್ವಶನ್ ನಲ್ಲಿ, ಆ ಆನ್ಸರ್ ನಲ್ಲಿ ಇದ್ರೆ ಮುಗೀತು, you will get the full marks. So they'll not sit and read every line of the answer sheet. It's very important to present yourself very well and write the keywords there very well, so that you people will get a good marks and score a good marks. Clear? Practice official model papers with timings. I have told it already. ಹೇಗ್ model papers ತಗೋಬೇಕು, ಡೌನ್ಲೋಡ್ ಮಾಡಬೇಕು ಅನ್ನೋದು ಆಲ್ರೆಡಿ ನಮ್ಮ ವೇದಾಂತದಲ್ಲಿದೆ. ಹೋಗಿ ಚೆಕ್ ಮಾಡಿ ಫಾಸ್ಟ್ ಆಗಿ, ಮತ್ತೆ ನೋಡ್ಕೊಂಡು ಅದನ್ನ ನೋಡ್ಕೊಂಡು ಕುಂತ ಸಾಲ್ವ್ ಮಾಡಿ. ಆಯ್ತಾ? ಪಾರ್ಟ್ ಎ ಅನ್ನ ಟೈಮಿಂಗ್ ಇಟ್ಕೊಂಡು, ಎಷ್ಟು ಟೈಮಿಂಗು? 3 hours 15 minutes. 3 hours 15 minutes ತೆಳಗಿಟ್ಕೊಳ್ಳಿ, ಕ್ವಶನ್ ಪೇಪರ್ ಅನ್ನ ಸ್ಟಾರ್ಟ್ ಮಾಡಿ ಫಾಲೋ ಮಾಡ್ಲಿಕ್ಕೆ. ಕ್ಲಿಯರಾ? ನೆಕ್ಸ್ಟ್, ಅಟೆಂಪ್ಟ್ ಆಲ್ ದ ಕ್ವಶನ್ಸ್. ಪ್ರಾಕ್ಟಿಕಲ್ ಮಾರ್ಕ್ಸ್ matters a lot. Okay, practical marks and the internal marks, I'm telling you people, internal marks ಬಹಳ ಇಂಪಾರ್ಟೆಂಟು. ಈಗ ಪ್ರಿಪರೇಟರಿ ಎಕ್ಸಾಮ್ದು 1 paper ಫುಲ್ ಇನ್ಕ್ಲೂಡ್ ಆಗುತ್ತೆ, ಇಂಟರ್ನಲ್ ಎಕ್ಸಾಮ್ಸ್ ಇನ್ಕ್ಲೂಡ್ ಆಗುತ್ತೆ. ಸೊ ಸ್ವಲ್ಪ ಸೀರಿಯಸ್ನೆಸ್ ತಗೋಬೇಕು. ಈಗ ನೀವು ಎಷ್ಟು ಸೀರಿಯಸ್ನೆಸ್ ತಗೋತಾರಲ್ಲ ಅಷ್ಟು ನಿಮಗೆ ಇಂಪಾರ್ಟೆನ್ಸ್ ಕೊಡುತ್ತಾರೆ. ಕ್ಲಿಯರಾ? ಸೊ ನೀವೀಗ ಸೀರಿಯಸ್ನೆಸ್ ತಗೋಲಿಲ್ಲ ಅಂದ್ರೆ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಬಿ ವೇಸ್ಟ್. ಕ್ಲಿಯರ್? KCET ಸ್ಪೆಸಿಫಿಕ್ ಸ್ಮಾರ್ಟ್ ಸ್ಟ್ರಾಟಜಿ ಅಂದ್ರೆ ಫಾಲೋ ದ ಲೇಟೆಸ್ಟ್ ಬ್ಲೂ ಪ್ರಿಂಟ್ ಕಂಪ್ಲೀಟ್ಲಿ ಬೇಸ್ಡ್ on the format. ಹೇಗೆ ಕೊಟ್ಟಿದಾರಲ್ಲ ಹಾಗೆ ತಗೊಳ್ಳಿ, because they have promised that whatever the blueprint may they have told it, the same thing it will be there in the question paper. Model paper ಏನಿದೆ ಅದೇ ತರ ಸೇಮ್ ನಾನು ಕ್ವಶನ್ ಪೇಪರ್ ತೆಗಿತಿದ್ದೇನಪ್ಪ. ಕ್ಲಿಯರಾ? ಸೆಕ್ಯೂರ್ ದ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಲೈಕ್ added to the final score. I have told you ಇಂಟರ್ನಲ್ ಮಾರ್ಕ್ಸ್ ಚಲೋದಂಗೆ ತಗೋಬೇಕು. ಅದನ್ನ ಇಗ್ನೋರೆನ್ಸ್ ಮಾಡಿದ್ರೆ ನಿಮ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಕ್ಲಿಯರಾ? ಟೈಮ್ ಮ್ಯಾನೇಜ್ಮೆಂಟ್, ದಟ್ ಇಸ್ ಲಾಸ್ಟ್ 10 to 15 minutes ರಿವಿಷನ್ ಮಾಡಬೇಕು. ನಾನು ಹೇಳಿದ್ದೇನೆ, ರಿವಿಷನ್ ಸಪ್ರೇಟ್ ಆಗಿ ಒಂದು ಬುಕ್ ಮಾಡ್ಕೊಂಡ್ಬಿಡಿ ಎವ್ರಿ ಸಬ್ಜೆಕ್ಟ್ಗೆ. ಆ ರಿವಿಷನ್ ಬುಕ್ ಅನ್ನ ಯಾವಾಗ ಎಕ್ಸಾಮ್ ಬರುತ್ತೆ, ಈಗ ಮಾರ್ನಿಂಗ್ ನಿಮ್ಮದು 10 ಗಂಟೆಗೆ ಎಕ್ಸಾಮ್ ಇದ್ರೆ ನೀವು ಮಾರ್ನಿಂಗ್ 8 to 9 ಕುಂತ್ ಓದ್ಕೋಬಹುದು, 7 to 9 ಕುಂತ್ ಓದ್ಕೋಬಹುದು ಬರೀ ಏನು ರಿವಿಷನ್ ಬುಕ್ ಅನ್ನ. ಇಟ್ಸ್ ನಾಟ್ ಲೈಕ್ ಯು ವಿಲ್ ಓಪನ್ ಆಲ್ ಯುವರ್ ಬುಕ್ಸ್, ಎಲ್ಲ ಬುಕ್ಸ್ ಟೆಕ್ಸ್ಟ್ ಬುಕ್ ತೆಗೆದಪ್ಪ, ಆ ಟೆಕ್ಸ್ಟ್ ಬುಕ್ ಆ ಲೆಸನ್ ಇಲ್ಲಿದೆ, ಈ ಲೆಸನ್ ಇಲ್ಲಿದೆ, ಹಂಗೆ ಮಾಡಬೇಡಿ. ಇಟ್ ವಿಲ್ ಬಿ ಅ ಕಂಪ್ಲೀಟ್ಲಿ ಅ ಮೆಸ್ ಅಂಡ್ ಯು ವಿಲ್ ಗೆಟ್ ಕನ್ಫ್ಯೂಸ್ಡ್. ಇವನ್ ನೀವು ಏನಾದ್ರು ಓದಿದಾರಲ್ಲ ಅದನ್ನು ಮರೆತು ಬಿಡ್ತೀರ. ಅದನ್ನ ಮರಿಬಾರ್ದಂದ್ರೆ ಯು ಪೀಪಲ್ ನೀಡ್ ಟು ಡೂ ಯುವರ್ ರಿವಿಷನ್ ಬುಕ್ ಮೇಂಟೈನ್ ಮಾಡಿ ಎವ್ರಿ ಸಬ್ಜೆಕ್ಟ್ಗೆ. ಕ್ಲಿಯರಾ? ಸಾಲ್ವ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಟು ಮ್ಯಾಚ್ ದ ಕ್ವಶನ್ ಸ್ಟೈಲ್ ಅಂದ್ರೆ ಆಲ್ಮೋಸ್ಟ್ ಪೋರ್ಷನ್ ಅಂತೂ ಸೇಮ್ ಇದೆಯಪ್ಪ, ಪೋರ್ಷನ್ ಏನ್ ಚೇಂಜ್ ಆಗಿಲ್ಲಲ್ಲ. ಆ ಪೋರ್ಷನ್ ಪ್ರಕಾರ ಕ್ವಶನ್ ಏನ್ ಕೇಳಿದ್ದಾರೆ, ಯಾವ ತರ ಕ್ವಶನ್ ಕೇಳಿದ್ದಾರೆ, ಎವ್ರಿ ಇಯರ್ ಯಾವ ತರ ಕ್ವಶನ್ ಅನ್ನ ಚೇಂಜ್ ಮಾಡಿದ್ದಾರೆ, ಯಾವ ತರ ಟ್ರಿಕ್ಕಿ ಕ್ವಶನ್ ಅನ್ನ ಹಾಕಿದ್ದಾರೆ, ಅದನ್ನೆಲ್ಲ ಸ್ಮಾರ್ಟ್ ವರ್ಕ್ ಮಾಡಬೇಕು. ಇದನ್ನ ಯಾವಾಗ ಮಾಡ್ಲಿಕ್ಕೆ ಆಗುತ್ತೆ, ಯಾವಾಗ ನೀವು ಕುಂತು ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾರಲ್ಲ ಅವಾಗ ಆಗೋದು. ಸೊ ನಾನಂತೂ ಡಿಸೆಂಬರ್ ನಲ್ಲಿ ಮಾಡ್ತಿದ್ದೇನೆ ಕ್ವಶನ್ ಪೇಪರ್ ಸಾಲ್ವ್. ನೀವು ಅದಕ್ಕೆ ರೆಡಿ ಇರ್ಬೇಕಂದ್ರೆ ಫುಲ್ ಪೋರ್ಷನ್ ಪರ್ಫೆಕ್ಟ್ ಆಗಿರ್ಬೇಕು. ಸೊ ಎಲ್ಲಾ ಲೆಸನ್ ಪರ್ಫೆಕ್ಟ್ ಮಾಡ್ಲಿಕ್ಕೆ ನಮ್ಮ ವೇದಾಂತ SSLC ನಲ್ಲಿ 1 shot ಸ್ಟಾರ್ಟ್ ಮಾಡ್ತಿದ್ದೇವೆ. ದಿಸ್ ಇಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಪ್ರಿಪರೇಟರಿ ಎಕ್ಸಾಮ್ಸ್. ಸೊ ಪ್ರಿಪರೇಟರಿ ಎಕ್ಸಾಮ್ಸ್ ಪ್ರಿಪರೇಷನ್ ಸಲುವಾಗಿ ಎಲ್ಲ ಸಬ್ಜೆಕ್ಟ್ 1 shots ಇರುತ್ತೆ. ಹೋಗಿ ಚೆಕ್ ಮಾಡ್ಬೇಕು ನೀವು December 1st ದಿಂದ. ಸೊ ಅದನ್ನ ತಗೊಂಡು ಫುಲ್ ಪರ್ಫೆಕ್ಟ್ ಮಾಡ್ಕೊಂಡು MCQs ಅನ್ನ ಮಾಡೋಣ. ಕ್ಲಿಯರಾ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಪರ್ಫೆಕ್ಟ್ ಆದ್ರೆ ಇಟ್ಸ್ ಸಾರ್ಟೆಡ್, ರೈಟ್? ಪ್ರಿಪರೇಟರಿ ಎಕ್ಸಾಮ್ಸ್ ನಲ್ಲಿ ಔಟ್ ಆಫ್ ಔಟ್ ಬೀಳೋದಂತೂ ಶೋರ್ ಶಾರ್ಟ್. ಕ್ಲಿಯರ್? ಸೊ ಐ ವಿಲ್ ಬಿ ಸಪೋರ್ಟಿಂಗ್ ಯು ಪೀಪಲ್. ಕ್ಲಿಯರ್? ನಮ್ಮ ವೇದಾಂತ ಅಂತೂ ಸಪೋರ್ಟ್ ಮಾಡ್ತಿರುತ್ತೆ ನಿಮಗೆ, ನಿಮ್ದು ಸಪೋರ್ಟ್ ನಮಗ್ ಬೇಕು. ಸೊ ಫಾಸ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ನ ಹಿಟ್ ಮಾಡಿ. ದೆನ್ ಸಿ ಯು ಎವ್ರಿವನ್ ಇನ್ ದ ನೆಕ್ಸ್ಟ್ ಕ್ಲಾಸ್.